ಹೇ ಗೈಸ್, ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಏನಪ್ಪ ಅಂದರೆ ಹೌದು, ಕಾಂತಾರ ಸಿನಿಮಾ ಇದಕ್ಕೆ ರಿಲೀಸಿಗೆ ಒಟ್ಟು 28 ದಿನಗಳು ಕಳೆದಿದೆ. ಈ 28 ದಿನಗಳಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಕಾಂತಾರ ಸಿನಿಮಾ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ತೀನಿ. ಇದರ ಜೊತೆಗೆ ಕಾಂತಾರ ಸಿನಿಮಾ ಇದೀಗ OTTಯಲ್ಲೂ ಕೂಡ ರಿಲೀಸ್ ಆಗ್ತಿರುವಂಥದ್ದು. ಯಾವ ಒಂದು OTT ಪ್ಲಾಟ್ಫಾರ್ಮಲ್ಲಿ ನಮ್ಮ ಕಾಂತಾರ ಸಿನಿಮಾ ರಿಲೀಸ್ ಆಗ್ತಿದೆ, ಯಾವ ಒಂದು OTT ಪ್ಲಾಟ್ಫಾರ್ಮ್ ರೈಟ್ಸ್ನ ನಮ್ಮ ಕಾಂತಾರ ಸಿನಿಮಾ ಕೊಂಡ್ಕೊಂಡಿದೆ ಮತ್ತು ಯಾವಾಗ ರಿಲೀಸ್ ಆಗ್ತಾ ಇದೆ. ಸೊ ಇದೆಲ್ಲ ಮಾಹಿತಿನ ತಿಳ್ಕೊಬೇಕು ಅಂತ ಹೇಳಿದ್ರೆ ಮಿಸ್ ಮಾಡೋದು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡೋದು, ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಕಾಂತಾರ ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಅದು 28ನೇ ದಿನ ಕಾಂತಾರ ಸಿನಿಮಾ ಅಂದರೆ ನಿನ್ನೆ ಕಲೆಕ್ಷನ್ ಮಾಡಿರುವಂಥದ್ದು ಬಾಕ್ಸ್ ಆಫೀಸಲ್ಲಿ ಎಷ್ಟಪ್ಪ ಅಂದರೆ 2,63,00,000 ಅಷ್ಟಾಗಿರುತ್ತೆ. ಹಾಗೆ ಈ ಒಂದು ಸಿನಿಮಾ ಇದಕ್ಕೆ ರಿಲೀಸಿಗೆ ಒಟ್ಟು 28 ದಿನಗಳು ಕಳೆದಿದ್ದಿಲ್ಲ. ಈ 28 ದಿನಗಳಲ್ಲಿ ಥ್ರೂಔಟ್ ಕರ್ನಾಟಕ ಅಲ್ಲದೆ ಥ್ರೂಔಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡಿರುವಂಥ ಒಟ್ಟು ಮೊತ್ತ ನಮ್ಮ ಕಾಂತಾರ ಚಾಪ್ಟರ್ 1 ಸಿನಿಮಾ ಎಷ್ಟಪ್ಪ ಅಂದರೆ 599 ಕೋಟಿಯಷ್ಟು ಕಲೆಕ್ಷನ್ ಮಾಡಿರುವಂಥದ್ದು. ಅಂದರೆ 599 crores ಅಷ್ಟು ಇದೀಗ ಕಾಂತಾರ ಚಾಪ್ಟರ್ 1 ಸಿನಿಮಾ ಕಲೆಕ್ಷನ್ ಮಾಡಿದೆ ನಮ್ಮ ಥ್ರೂಔಟ್ ಇಂಡಿಯಾದಲ್ಲಿ. ಕಾಂತಾರ ಸಿನಿಮಾವನ್ನ ಕೊಂಡ್ಕೊಂಡಿರುವಂತಹ ಒಂದು OTT ಪ್ಲಾಟ್ಫಾರ್ಮ್ ವಿಚಾರಕ್ಕೆ ಬಂದರೆ ಹೌದು, ಕಾಂತಾರ ಸಿನಿಮಾವನ್ನ ಅಮೆಝಾನ್ ಪ್ರೈಮ್ನವರು ಇದೀಗ ಕೊಂಡ್ಕೊಂಡಿರುವಂಥದ್ದು. ಸೊ ಈ ಒಂದು ಅಮೆಝಾನ್ ಪ್ರೈಮ್ನಲ್ಲಿ ನಾಳೆ ಅಂದರೆ 31ನೇ ತಾರೀಕು, ಅಕ್ಟೋಬರ್ 31ನೇ ತಾರೀಕು ನಾಳೆ ಈ ಒಂದು ಕಾಂತಾರ ಚಾಪ್ಟರ್ 1 ಸಿನಿಮಾ ರಿಲೀಸ್ ಆಗ್ತಿರುವಂಥದ್ದು. ರಿಲೀಸ್ ಆದ ಕೇವಲ 29 ದಿನಗಳಲ್ಲೇ ಈ ಒಂದು ಕಾಂತಾರ ಚಾಪ್ಟರ್ 1 ಸಿನಿಮಾ ಅಮೆಝಾನ್ ಪ್ರೈಮ್ನಲ್ಲಿ ನಾಳೆ ಬಿಡುಗಡೆ ಆಗ್ತಿರುವಂಥದ್ದು. ಸೊ ಮಿಸ್ ಮಾಡದೆ ಅಲ್ಲೂ ಕೂಡ ಹೋಗಿ ಸಬ್ಸ್ಕ್ರಿಪ್ಷನ್ ಇದ್ರೆ ಆ ಒಂದು ಸಿನಿಮಾವನ್ನು ನೀವು ನೋಡ್ಬೋದು ಅಂತ ಹೇಳ್ತಾ, ಐ ಹೋಪ್ ನಿಮಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.